ಏನ್ ಇಷ್ಟ ಬೇಗ ಎದ್ಬಿಟ್ಟಿದ್ದೀರಾ? ಹೊಸ ಜಾಗ ನೋಡಿ ಸರಿಯಾಗಿ ನಿದ್ದೆನೆ ಬರ್ಲಿಲ್ಲ. ಅಯ್ಯೋ ನನಗೂ ಹಾಗೆ ಆಗ್ಬಿಟ್ಟಿದೆ. ಏನೋ ನಮ್ ಮೈನನ್ ಅಕ್ಕನ್ ಮದ್ವೆ ದೇವ್ರ ದಯದಿಂದ ಏನು ತೊಂದ್ರೆ ಆಗದೆ ಆದ್ರೆ ಅಷ್ಟೇ ಸಾಕು. ನೀವೆಲ್ಲ ಎಷ್ಟು ಪ್ರೀತಿ ತೋರಿಸ್ತಿರೋದ್ ನೋಡಿದ್ರೆ ನನ್ ಮಗ ಮತ್ತೆ ರಾಧಾ ಎಷ್ಟು ಅದೃಷ್ಟ ಮಾಡಿದಾರೆ ಅಂತ ಅನ್ಸುತ್ತೆ. ಅದ್ ಸರಿ, ನನ್ ಮಗ ಇಲ್ಲಿಗೆ ಬಂದಿದ್ದಾನೆ ಅಂದ್ರು, ಸ್ನಾನಕ್ ಹೋಗಿದ್ದಾನಾ? ಧ್ರುವನಾ? ಧ್ರುವ ಇಲ್ಲಿಲ್ವಲ್ಲ. ಹೌದಾ? ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರೋದು ನನ್ ಮಗ. ನನ್ ಬಂದಾಗಿನ್ನೂ ಮಲ್ಗಿದ್ದ. ನಾನೇ ಎಪ್ಸಿ ಸ್ನಾನ ಕಳಿಸ್ದೆ. ಮತ್ತೆಲ್ಲ ಹೋದ? ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ. ನೀವು ಕಾಫಿ ಕುಡ್ದು ರೆಡಿ ಆಗ್ಬಿಡಿ. ಸರಿ. ಹಾ. ಎಲ್ಲೋದ? ಎಲ್ಲಿದ್ದಾನೆ ಅಂದ್ರು ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಎಲ್ಲಿ ಹೋದ? ರಾಧಾ, ಬೀಗ್ರೆ ಏನ್ ಇಷ್ಟೊತ್ತಿಗೆ ಬಂದ್ಬಿಟ್ರಿ? ಮಾಡೋಕ್ ತುಂಬಾ ಕೆಲ್ಸ ಇದೆ ಅಲ್ವಾ? ಅದು ಜಿಟ್ವೆ. ಈಗ ಸ್ನಾನಕ್ಕೆ ಹೋಗುವ ಅಂತಿದ್ದೆ. ಈಗಷ್ಟೇ ನನ್ ಮಗನ್ ಎಬ್ಬಿಸ್ಬಿಟ್ ಬಂದೆ. ಈ ಕಾಲದ ಮಕ್ಕಳು ಮದ್ವೆ ದಿನನೂ ನಿದ್ದೆ ಮಾಡ್ತಾನೆ ಇರ್ತಾರೆ, ಸ್ವಲ್ಪನೂ ಜವಾಬ್ದಾರಿನೇ ಇರೋದಿಲ್ಲ. ಅಲ್ಲ, ನನ್ ಮಗನ್ ಜೊತೆ ಧ್ರುವನೂ ಇದ್ದ. ಎಲ್ಲೋ ಆಚೆ ಹೋಗಿರ್ಬೋದು ಅಂತ ಅನ್ಸುತ್ತೆ. ಅಂದ ಹಾಗೆ ರಾಧಾ ಎದ್ದಿದ್ದಾಳಲ್ವಾ? ಅಯ್ಯೋ, ಎಬ್ಬರ್ಸಿರ್ತಾಳೆ. ಮೈನನ್ ಹತ್ರ ನಾನೇ ಹೇಳಿದ್ದೆ, ಬೆಳಗಿನ ಜಾವ 4 ಗಂಟೆಗೆ ಎಬ್ಬರ್ಸ್ಬಿಟ್ಟು ಅವಳನ್ನ ರೆಡಿ ಮಾಡ್ಸಿ ಅಂತ. ಮೈನಾ ರೆಡಿ ಮಾಡ್ಸಿರ್ತಾಳೆ. ನಿಮ್ ಸಮಾಧಾನಕ್ಕೆ ಒಂದ್ಕಿತ ನೋಡ್ಕೊಂಬರುವ ಬನ್ನಿ. ಹಾ ಸರಿ, ಬನ್ನಿ ಹೋಗೋಣ. ನೋಡಿ, ನಿಮ್ಮ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ. ಅಯ್ಯೋ ರಾಧಾ ಅವ್ರೆ, ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ. ಈ ಶಾಸ್ತ್ರಕ್ಕೆಲ್ಲ ನೀವು ರೆಡಿ ಆಗ್ಬೇಕು. ಅಲ್ಲಿ ಬಾಗ್ಲು ತಟ್ತಾ ಇದಾರಂತೆ. ಬನ್ನಿ ಹೊರಡೋಣ. ಅಕ್ಕ ನೋಡು, ಇಲ್ಲಿ ನಡೆದಿದ್ದೆಲ್ಲ ಕೆಟ್ಟ ಘಟನೆ ಅನ್ಕೊಂಡ್ ಮರ್ತ್ ಬಿಡು. ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡ. ನೀನ್ ನಗ್ನಾಗ್ತಾ ಇರ್ಬೇಕು, ಸರಿನಾ? ಬಾ, ಸಮಯ ಆಯ್ತು. ಬಾ 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 ಬಾ. ಬನ್ನಿ ಬನ್ನಿ. ನೋಡ್ರವ, ಹೇಳಿದ್ದೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ್ರಿ. ಬಿರ್ಬಿರ್ನೆ ಸ್ನಾನ ಮಾಡ್ಕೊ ಬನ್ನಿ. ತಡವಾದ್ರೆ ಕೈ ಕಾಲಾಡಕ್ಕಿಲ್ಲ, ಅದಕ್ಕೆ ಹೇಳ್ತೀವ್ನಿ. ಓ, ನೀವೇನ್ ಇಲ್ಲಿ? ಕಾಫಿ ಕುಡಿದ್ರಾ? ಕಾಫಿ ಆಮೇಲೆ ಕುಡಿತೀನಿ. ಮೈನಾ ಇಲ್ಲಿ? ನಿಮ್ಗೆ ಗೊತ್ತಾರೇನೆ ಇದ್ದು ಕಾಫಿ ಕುಡಿಯೋ ರೂಢಿ ಐತಂತೆ. ಅದಕ್ಕೆ ಮೈನಾ ಕಾಫಿ ಮಾಡ್ಕೊಂಬರಕ್ ಹೋಗೋಳೆ ಅಂತ ಅನು ಹೇಳಿದ್ಲು. ಹೌದು ಆಂಟಿ, ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಬರಕ್ ಹೋಗಿದ್ದಾಳೆ. ಸರಿ. ಧ್ರುವನ್ ನೋಡಿದ್ರಾ? ಧ್ರುವ ನಮ್ ರೂಮ್ ಕಡೆ ಬರ್ಲಿಲ್ಲ. ಯಾಕೆ? ಎಲ್ಲಿ ಹೋಗಿದ್ದಾರೆ ಅವರು? ನಂಗೂ ಗೊತ್ತಿಲ್ಲ ಅಮ್ಮ. ಗಂಡಿನ ರೂಮಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲಿ ಹೋಗಿದಾನೋ ಏನೋ. ಅತ್ತೆ, ಮಾವ ರೂಮ್ ಹತ್ರ ಬಂದಿದ್ರು. ರೂಮಲ್ಲಿ ಬಿಸಿನೀರ್ ಬರ್ತಿಲ್ಲ ಅಂತ ಹೇಳ್ದೆ, ತಗೊಂಡ್ ಬರಕ್ ಹೋಗಿದ್ದಾರೆ ಅತ್ತೆ. ಯಾಕವ್ವ, ನಿನ್ ರೂಮ್ನಾಗ ಬಿಸಿನೀರ್ ಬತ್ತಿಲ್ವೇ? ಹೌದು ಆಂಟಿ, ಬರ್ತಿಲ್ಲ. ಅದಕ್ಕೆ ಧ್ರುವ ಮಾವ ಹೋಗಿದ್ದಾರೆ. ಓ ಸರಿ ಸರ್ಸಕ್ಕ, ನೀವು ಮಾತಾಡ್ತೀರಿ, ನಂಗೋಸಿ ಕೆಲ್ಸ ಅದೇ. ಅತ್ತೆ, ಬಿಸಿನೀರ್ ಬಂದಿರುತ್ತೆ, ನೀವ್ ಹೋಗಿ ಸ್ನಾನ ಮಾಡ್ಬಿಡಿ. ಅಷ್ಟ್ರಲ್ಲಿ ಮಾವ ಬಂದ್ಬಿಡ್ತಾರೆ. ಸರಿ ಅಮ್ಮ, ನಾನ್ ರೂಮ್ ಹೋಗ್ತೀನಿ. ಅವ್ನ್ ಬಂದ ತಕ್ಷಣ ನನ್ ರೂಮಿಗೆ ಕಳ್ಸು. ಸರಿ ಅತ್ತೆ. ಅತ್ತೆ ಹುಷಾರು. ತುಳಸಿ, ನೀವು ಧ್ರುವನ್ ನೋಡಿದ್ರಾ? ಅವ್ರು ಎಲ್ಲಿದ್ದಾರೆ? ಇಲ್ಲ ಅರ, ನಾನ್ ಮಾವನ್ ನೋಡಿಲ್ಲ. ಮಾವ ಎಲ್ಲಿದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಅರೆ, ಈಗ ನೋಡ್ದೆ ಅಂತ ಹೇಳಿದ್ರೆ. ಅತ್ತೆ, ಮಾವ ಎಲ್ಲಿ ಅಂತ ನಿಮ್ಮನ್ ಕೇಳಿದ ತಕ್ಷಣ ನಿಮ್ ರಿಯಾಕ್ಷನ್ಸ್ ಚೇಂಜ್ ಆಯ್ತು. ನೀವೇನೋ ಟೆನ್ಷನ್ ಅಲ್ಲಿ ಸುಳ್ಳು ಹೇಳ್ತಿದ್ದೀರಾ ಅಂತ ಮಾತ್ರ ನನಗ್ ಗೊತ್ತಾಯ್ತು. ಅದಕ್ಕೆ ಅತ್ತೆ ಹತ್ರ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬಿಟ್ಟೆ. ಅದ್ ಸರಿ, ಮಾವಂಗ್ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಪ್ರಾಬ್ಲಮ್ ಧ್ರುವಂಗಲ್ಲ. ಖುಷಿ, ಏನ್ ಹೇಳ್ತಾ ಇದ್ದೀರಾ?
ಮೈನಾಗೂ ರಾಧಕ್ಕಾಗೂ ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ, ಅವರಿಬ್ರು ಸೇಫ್ ಆಗಿ ವಾಪಸ್ ಬರ್ತಿದ್ದಾರೆ.